जिंदाबाद
ಪ್ರಸಾದನ್ನು ಬಂಧಿಸಿದ್ದರು ಅಮಿತ್ ಶಾ ಮೋದಿಗೆ ಹೇಳಿ ಧಿಕ್ಕಾರ. ಭಾಸ್ಕರ್ ಪ್ರಸಾದನ್ನು ಬಂಧಿಸಿರುವ ಸಿದ್ದರಾಮಯ್ಯಗೆ ಹೇಳಿ ಧಿಕ್ಕಾರ. ಅನಿಲ್ ಮಿಶ್ರನನ್ನು ಬಂಧಿಸದಿರುವ ಅಮಿತ್ ಶಾ ಮೋದಿಗೆ ಹೇಳಿ ಧಿಕ್ಕಾರ. RSS kick out. RSS kick out. ಸಂವಿಧಾನ ಜಿಂದಾಬಾದ್. ಸಮಂತವಾದ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಕೋಮುವಾದಿ ಮನಸ್ಥಿತಿಯ ವಕೀಲ ವೃಂದಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಯೂಟ್ಯೂಬರ್ಗಳಿಗೆ ಹೇಳಿ ಧಿಕ್ಕಾರ. ವಿರೋಧಿ ಯೂಟ್ಯೂಬರ್ಗಳಿಗೆ ಹೇಳಿ ಧಿಕ್ಕಾರ. ವಿರೋಧಿ ಮಹಿಳಾ ಮೀಡಿಯಾಗಳಿಗೆ ಹೇಳಿ ಧಿಕ್ಕಾರ. ವಿರೋಧಿ ಮಹಿಳಾ ಮೀಡಿಯಾಗಳಿಗೆ ಹೇಳಿ ಧಿಕ್ಕಾರ. ಮನೋವಾದಿಗಳಿಗೆ ಹೇಳಿ ಧಿಕ್ಕಾರ. ಕೋಮುವಾದಿ RSSಗೆ ಹೇಳಿ ಧಿಕ್ಕಾರ. ಕೋಮುವಾದಿ RSSಗೆ ಹೇಳಿ ಧಿಕ್ಕಾರ. Kick out. Boot out. ಸಂವಿಧಾನ ಒಪ್ಪದಿದ್ದವರು ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ. अंबेडकरवाद जिंदाबाद. भगत सिंह जिंदाबाद. बसवण्ण जिंदाबाद. कुवेंपु जिंदाबाद. शरीफ बच्चा जिंदाबाद. शरीफ बच्चा जिंदाबाद. कुवेंपु जिंदाबाद. अंबेडकर जिंदाबाद. बसवण्ಣ जिंदाबाद. संविधान ಉಳಿಸಲು ಒಂದಾಗೋಣ. ಸಂವಿಧಾನವನ್ನು ಗೌರವಿಸುವ ಸಂಘಟನೆಗಳನ್ನು ನಿಷೇಧಿಸಬೇಕು. ಸಂವಿಧಾನವನ್ನು ಗೌರವಿಸುವ ಸಂಘಟನೆಗಳನ್ನು ನಿಷೇಧಿಸಬೇಕು. ಮನುವಾದಿ ವ್ಯವಸ್ಥೆಗೆ ಹೇಳಿ ಧಿಕ್ಕಾರ. ಮನುವಾದಿ ವ್ಯವಸ್ಥೆಗೆ ಹೇಳಿ ಧಿಕ್ಕಾರ. ಸಂವಿಧಾನ ಒಪ್ಪದವರ ಭಾರತ ಬಿಟ್ಟು ತೊಲಗಿ. ಸಂವಿಧಾನ ಒಪ್ಪದವರ ಭಾರತ ಬಿಟ್ಟು ತೊಲಗಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಬೂಟು ಎಸೆದ ಕಳ್ಳರಿಗೆ ಶಿಕ್ಷೆ ಆಗಲೇಬೇಕು. ಬೂಟ್ ಔಟ್ ರಾಕೇಶ್. ಕಿಕ್ ಔಟ್ ರಾಕೇಶ್. ಜಾತಿವಾದ ಕೋಮುವಾದವನ್ನು ಸಾರುವ ಸಂಘ ಪರಿವಾರ ಶಕ್ತಿಗಳಿಗೆ ಧಿಕ್ಕಾರ. ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡಿ ಸರ್ವಾಧಿಕಾರ ಹೇಳುವ ಸಂಘ ಪರಿವಾರ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಧಿಕ್ಕಾರ. ಸಂವಿಧಾನವನ್ನು ಒಪ್ಪದ RSSಗೆ ಹೇಳಿ ಧಿಕ್ಕಾರ. ಗಡಿಪಾರ್ ಮಾಡಿ. ಸಂಘಟನೆಗಳನ್ನು ನಿಷೇಧಿಸಬೇಕು.
ಮೊಬೈಲ್ ಮೇಲೆ ಅವಮಾನ ಮಾಡಲು ಪ್ರಯತ್ನ ಪಟ್ಟಂತ ಫ್ಯಾಸಿಸ್ಟ್ಗೆ ಧಿಕ್ಕಾರ. ಮುರ್ದಾಬಾದ್ 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 ಮುರ್ದಾಬಾದ್. ಜೈ 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 ಭೀಮ್. ಜೈ 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 ಭೀಮ್. ಜಿಂದಾಬಾದ್ ಜಿಂದಾಬಾದ್. ಸನಾತನಿ ಸಲಿ ಸಂತಾನ ಕಿಶೋರ್ ನನ್ನ ಗಲ್ಲಿಗೇರಿಸಿ ಎಲ್ಲ ಹಿಂದೆ ನಿಂತ್ಕೊಳ್ಳಿ ದಯಮಾಡಿ. ಎಲ್ಲ ಹಿಂದೆ ಹೋಗಿ ದಯಮಾಡಿ ಎಲ್ಲ ಹಿಂದೆ ನಿಂತ್ಕೊಳ್ಳಿ. ಇನ್ನು ದಯಮಾಡಿ ಹಿಂದೆ ಹೋಗಿ. ಇನ್ನು ಹಿಂದೆ ಹೋಗಿ ದಯಮಾಡಿ ಸ್ನೇಹಿತರೆ ಎಲ್ಲರೂ ಹಿಂದೆ ಹೋಗಿ. ತುಂಬಾ ನಿಲ್ಬೇಡಿ. ದೂರ ಹೋದ್ರೆ ಏನು ಸಮಸ್ಯೆ ಇಲ್ಲ. ದಯಮಾಡಿ ಅಲ್ಲಿ ಎಲ್ಲ ನಾಯಕರುಗಳು ತಾವುಗಳು ಹಿಂದೆ ಹೋಗಿ ದಯಮಾಡಿ. ಇಲ್ಲಿ ಅಷ್ಟೇ ಸ್ವಲ್ಪ ಹಿಂದೆ ಬನ್ನಿ. ಈ ಕಡೆ ಗ್ಯಾಪ್ ಬಿಡು. ದಯಮಾಡಿ ಹಿಂದೆ ಬನ್ನಿ ಎಲ್ಲರೂ. ಅಲ್ಲಿ ಸ್ನೇಹಿತರು ಹಿಂದೆ ಹೋಗಿ ಸ್ವಲ್ಪ. ನವೀನ್ ಸ್ವಲ್ಪ ಹಿಂದೆ ಹೋಗಿ ಎಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ದ್ರೋಹ ಬಗೆದ ಆರ್ಎಸ್ಎಸ್ಗೆ ಏನು ಧಿಕ್ಕಾರ. ಹೋರಾಟಕ್ಕೆ ದ್ರೋಹ ಬಗೆದ ಸ್ನೇಹಿತರೆ, ಈಗಾಗಲೇ ನಾವೆಲ್ಲ ಸಂವಿಧಾನದ ಉಳಿವಿಗಾಗಿ ನಾವು ನೀವೆಲ್ಲ ಸೇರ್ಬಿಟ್ಟಿದ್ದೇವೆ. ಇವತ್ತು ಹೋರಾಟದ ಸಂಕೇತವಾದಂತಹ ಪಂಚಿನ ಮೆರವಣಿಗೆ ಮುಖಾಂತರ ರಾಜ್ಯ ಕಿಶೋರನ್ನು ಗಡೀಪಾರು ಮಾಡಬೇಕಂತ ಒತ್ತಾಯಿಸಿ ಪಂಚಿನ ಮೆರವಣಿಗೆ ಮುಖಾಂತರ ನಾವು ಇವತ್ತು ಲಯನ್ಸ್ ವೃತ್ತದಲ್ಲಿ ಸೇರಿದ್ದೀವಿ. ಇದು ಕೋಮುವಾದಿ, ಜಾತಿವಾದಿ ಹಾಗೂ ಬ್ರಾಹ್ಮಣವಾದಕ್ಕೆ ಧಿಕ್ಕಾರವನ್ನು ಹೋಗ್ತಾ ಸಂವಿಧಾನ ಉಳಿಲಿಲ್ಲ ಅಂತ ಹೇಳಿದ್ರೆ ಭಾರತನೂ ಕೂಡ ಉಳಿಯಲ್ಲ. ಭಾರತ ಉಳಿಬೇಕು ಅಂದ್ರೆ ಸಂವಿಧಾನ ಉಳಿಬೇಕು. ಹಾಗಾಗಿ ಸಂವಿಧಾನ ಉಳಿಸಲಿಕ್ಕೋಸ್ಕರ ನಾವೆಲ್ಲ ಹೊತ್ತು ಸೇರ್ಕೊಂಡಿದ್ದೀವಿ. ಎಲ್ಲ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಸಮುದಾಯ ಸಂವಿಧಾನ ಉಳಿಸಲೇಬೇಕು ಅಂತ ಪಣತೊಟ್ಟು ಇವತ್ತು ಲಯನ್ಸ್ ವೃತ್ತದಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದು ಆ ಕೋಮುಖವಾದಿ ಆ ಶನಿಗೆ ಇವತ್ತು ನಮಗೆ ಕೊಡ್ತಕ್ಕಂಥ ಒಂದು ಪಾಠ ಅಂತ ನಾನು ಭಾವಿಸ್ತಾ ಹಲವಾರು ಈ ಜಿಲ್ಲೆಯ ಹಲವಾರು ಹೋರಾಟಗಾರರು ಈ ಪಂಚಿನ ಮೆರವಣಿಗೆಗೆ ಭಾಗವಹಿಸಿದ್ದಾರೆ. ಅವರೆಲ್ಲರೂ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಎಲ್ಲ ಹೋರಾಟಗಾರರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಲಿದ್ದಾರೆ. ಅಭಿಜಿತ್ ಅವರು, ಯುವ ಮುಖಂಡರು ಅವರು ಈ ಪಂಚಿನ ಮೆರವಣಿಗೆಗೆ ಭಾಗವಹಿಸಿದಂತಹ ಎಲ್ಲ ಹೋರಾಟಗಾರರನ್ನು ಸ್ವಾಗತಿಸಲಿದ್ದಾರೆ. ಆತ್ಮೀಯ ಬಂಧುಗಳೇ, ನಾವೇನು ಸೇರಿದ್ದೀವಿ ಇವತ್ತು, ಏನು ಈ ಒಂದು ಪ್ರತಿಭಟನೆಗೆ ಪಂಚಿನ ಮೆರವಣಿಗೆ ಅಂತ ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಭೀಮ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿವಿಧ ಸಂಘಟನೆಗಳು ಬಂದಿದ್ದಾರೆ. ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಮಹಿಳಾ ಸಂಘಟನೆಗಳು ಬಂದಿದ್ದೀರಿ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಭೀಮ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಎಸ್ಡಿಪಿ ಹಾಗೂ ಬಿಎಸ್ಪಿ ಹಾಗೂ ಏನು ಬಿಜೆಪಿ, ಕಾಂಗ್ರೆಸ್ ಎಲ್ಲ ಮುಖಂಡರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ನಮ್ಮ ಇವು ಪ್ರತಿಭಟನೆ ಕುರಿತು ನಾವು ಎಲ್ರಿಗೂ ಸ್ವಾಗತ ಬಯಸ್ತೇನೆ. ಹಾಗೇನೆ ಸಿಪಿಎಂಎಲ್, ಸಿಪಿಐ, ಜೆಡಿಎಸ್ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಭೀಮ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ವಿದ್ಯಾರ್ಥಿ ಸಂಘಟನೆಯವರು ಕೂಡ ಬಂದಿದ್ದೀರಿ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ನಮ್ಮ ಪ್ರತಿಭಟನೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಬುಡಕಟ್ಟು ಸಮುದಾಯದ ಅಧ್ಯಕ್ಷರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಆಟೋ ಸಂಘದ ಅಧ್ಯಕ್ಷರು, ಆಟೋ ಸಂಘದವರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಭೀಮ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಮಾಜಿ ಶಾಸಕರಾದಂತಹ MP ಕುಮಾರಸ್ವಾಮಿ ಸಾಹೇಬರು ಬಂದಿದ್ದೀರಿ. ನಿಮಗೂ ಕೂಡ ನಮ್ಮ ಹೋರಾಟಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೇನೆ ಈ ಒಂದು ಪ್ರತಿಭಟನೆಗೆ ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಪೊಲೀಸ್ ಇಲಾಖೆಯವರು, ಮಹಿಳಾ ಸಂಘಟನೆಯವರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮ್ಮ ಹೋರಾಟಕ್ಕೆ ಸ್ವಾಗತ ಬಯಸ್ತಾ ಈ ಒಂದು ಪ್ರತಿಭಟನೆಗೆ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ಎಲ್ರಿಗೂ ಕೂಡ ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಬಯಸ್ತಾ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.
ಪಂಜಿನ ಮೆರವಣಿಗೆಗೆ ಆಗಮಿಸಿರುವ ಎಲ್ಲ ಹೋರಾಟ ಮಿತ್ರರಿಗೂ, ವಿವಿಧ ರಾಜಕೀಯ ಪಕ್ಷದ ಮುಖಂಡರಿಗೂ ಹಾಗೂ ಅತಿ ಮುಖ್ಯವಾಗಿ ಯುವ ಸಮುದಾಯವನ್ನು ಪ್ರೀತಿಯಿಂದ ಸ್ವಾಗತಿಸಿದಂತಹ ಅಭಿಜಿತ್ರವರಿಗೆ ಧನ್ಯವಾದ ಹೇಳ್ತಾ, ಇದು ಮಾತನಾಡುವ ವೇದಿಕೆ ಅಲ್ಲ. ರಾಕೇಶ್ ಕಿಶೋರ್ ಅಂತಕ್ಕಂಥ ಅಯೋಗ್ಯನನ್ನು ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯ ಅಂತ ನಾವು ಭಾವಿಸ್ಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಅಂತಕ್ಕಂಥದ್ದು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ, ಪ್ರತಿಯೊಂದು ಪ್ರಾಣಿಗೂ ಕೂಡ, ಪ್ರತಿಯೊಂದು ಮಣ್ಣು ಒಂದು ಏನಿದೆ ನದಿ ಸಂಪನ್ಮೂಲ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು. ಅದನ್ನು ಕೂಡ ದ್ರೋಹ ಮಾಡ್ತಕ್ಕಂಥ ರಾಕೇಶ್ ಕಿಶೋರ್ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂವಿಧಾನ ಉಳಿವಿಗಾಗಿ ನಾವು ಇರ್ತಕ್ಕಂಥ ಈ ಪಂಜಿನ ಮೆರವಣಿಗೆ ಭಾಗವಹಿಸಿದಂತಹ ಪ್ರಗತಿಪರ ಚಿಂತಕರಾದಂತಹ ಶ್ರೀಯುತ ಮರ್ಗುನ್ ಪ್ರಸನ್ನ ಸರ್ ಅವರು ಈ ಪಂಜಿನ ಮೆರವಣಿಗೆ ಕುರಿತು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಏನೋ ಒಂದು ಘಟನೆ ನಡೆದಿದೆ. ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸುಪ್ರೀಂ ಕೋರ್ಟಿನ ಒಬ್ಬ ವಕೀಲರು ಶೂ ಎಸೆತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನವನ್ನ ಖಂಡಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಗೆಲ್ರಿಗೂ ವಿಚಾರ ಏನು ಅಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಅದನ್ನ ಮತ್ತೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದರೂ ಸಹಿತ ನಿಮ್ಮ ಮತ್ತೊಮ್ಮೆ ನೆನಪಿಸೋದಕ್ಕೋಸ್ಕರ ಘಟನೆ ಹೇಗೆ ನಡೀತು ಅಂತಕ್ಕಂಥದ್ದನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಬೆಂಚಿನ ಮುಂದೆ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರು ಒಂದು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ಏನಪ್ಪಾ ಅಂತಂದ್ರೆ, ಖುಜರಾವಿನಲ್ಲಿ ಇರ್ತಕ್ಕಂಥ, ಮಧ್ಯಪ್ರದೇಶದ ಖುಜರಾವಿನಲ್ಲಿ ಇರ್ತಕ್ಕಂಥ ಒಂದು ವಿಷ್ಣುವಿನ ವಿಗ್ರಹ ಹಾನಿಗೀಡಾಗಿದೆ. ಅದರ ರುಂಡ ಮತ್ತು ಮುಂಡ ಬೇರೆಯಾಗಿದೆ. ಅದನ್ನ ಸರಿಪಡಿಸಬೇಕು, ಆ ರುಂಡ ಮತ್ತೆ ಮುಂಡವನ್ನ ಜೋಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯನ್ನ ವಿಚಾರಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರು ಈ ಅರ್ಜಿ ನೀವು ಏನು ಹಾಕಿದ್ದೀರಾ, ನೀವೇನು ಆ ವಿಷ್ಣುವಿನ ವಿಗ್ರಹದ ಬಗ್ಗೆ ವಿಚಾರವನ್ನ ಈ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡಿದ್ದೀರಾ, ಆ ಒಂದು ವಿಗ್ರಹ ಮತ್ತು ಅದು ಇರ್ತಕ್ಕಂಥ ಜಾಗ ವಿಶ್ವ ಪಾರಂಪರಿಕ ತಾಣದ ಅಡಿಯಲ್ಲಿ ಬರ್ತದೆ. ಯುನೆಸ್ಕೋದಲ್ಲಿ ಅದು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲ್ಪಟ್ಟಿದೆ. ಮತ್ತು ಆ ವಿಗ್ರಹವನ್ನ ಏನಾದರೂ ಮಾಡಬೇಕಾದ್ರೆ ಆರ್ಕಿಯಾಲಜಿಕಲ್ ಏನು ಪುರಾತತ್ವ ಇಲಾಖೆ ಅಂತೀವಿ, ಆ ಇಲಾಖೆಯ ಅನುಮತಿ ಬೇಕಾಗ್ತದೆ. ನೀವು ಅಲ್ಲೆಲ್ಲಾದ್ರೂ ಪ್ರಶ್ನೆ ಮಾಡಬೇಕೆ ಹೊರತು ಈ ರೀತಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ತರೋದು ಸೂಕ್ತ ಅಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡತಕ್ಕಂತ ಆದೇಶವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ವಕೀಲ ಕೇಳ್ತಾರೆ, ಹಾಗಾದ್ರೆ ನಾವೇನ್ ಮಾಡಬೇಕು ಅಂತ. ಸಹಜವಾಗಿ ನಾವೆಲ್ಲ, ತಮ್ಗೆಲ್ಲ ಗೊತ್ತಿದೆ, ಕಾನೂನಿನಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋ ಭಾವನೆ ಸಿಕ್ಕಿದ್ರೆ ದೇವರ ಮನೆಗೆ ಹೋಗ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೀನು ಆ ದೇವರನ್ನೇ ಕೇಳಬೇಕಪ್ಪ ಅಂತ ಹೇಳ್ತಾರೆ. ಅದೇನೋ ಆದೇಶ ಅಲ್ಲ, ಮೌಖಿಕವಾಗಿ ಮಾತನಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಅವರು ಆಮೇಲೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ನನಗೆ ಯಾವುದೇ ಧರ್ಮವನ್ನಾಗ್ಲಿ ದೇವರನ್ನಾಗ್ಲಿ ಅಪಮಾನ ಮಾಡ್ತಕ್ಕಂಥ ಉದ್ದೇಶ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡ್ತಾರೆ. ಆದರೆ ಆ ಹೇಳಿಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆದ ತಕ್ಷಣ ಏನು ನಾವಿವತ್ತು ಹೇಳ್ತಾ ಇದ್ದೀವಿ, ಸನಾತನ ಧರ್ಮಕ್ಕೆ ಅಪಮಾನ ಆಗಿದೆ ಅಂತ ಹೇಳಿ ಈ ಕರಿಟೋಪಿ ಸಂಘಟನೆಯವರು, ತಾವು ಗಮನಿಸಬೇಕು, ಈ ಕರಿಟೋಪಿ ಸಂಘಟನೆಯವರು ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ನಮ್ಮ ಸನಾತನ ಧರ್ಮಕ್ಕೆ ಮುಖ್ಯ ನ್ಯಾಯಾಧೀಶರು ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರಚಾರಪಡಿಸ್ತಾ ಬಂದರು. ಅದರಿಂದ ಉದ್ರೇಕಿತನಾದಂತ ಸಂಘ ಪರಿವಾರದ ಬಗ್ಗೆ ಒಲವನ್ನು ಇಟ್ಕೊಂಡಿರ್ತಕ್ಕಂಥ ರಾಕೇಶ್ ಕಿಶೋರ್ ಅಂತ ಯಾರು ಅರ್ಜಿ ಸಲ್ಲಿಸಿದ್ದೋ ಆ ವ್ಯಕ್ತಿ ಶೂ ಅನ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಎಸೆಯುತ್ತಾರೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಎಸೆದಿರೋದು ರಾಕೇಶ್
ಕುಮಾರ್ ಎಂಬ ರಾಕೇಶ್ ಕಿಶೋರ್ ಎಂಬ ವಕೀಲ ಆದರೂ ಸಹಿತ ಅವನ ತಲೆಗೆ ಆ ವಿಚಾರವನ್ನ ತುಂಬಿದ್ದು ಸನಾತನ ಧರ್ಮದ ಹೆಸರಿನಲ್ಲಿ ಏನು ತನ್ನ ನಂಬಿಕೆಗಳ ಆಧಾರದ ಮೇಲೆ ತೀರ್ಪು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿನಿಂದ ಆದೇಶ ಬರಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಉಂಟು ಮಾಡಿದ್ದಂಥದ್ದು, ಆ ವಿಷಕಾರಿ ವಿಚಾರವನ್ನ ತುಂಬಿದಂಥದ್ದು ಈ ಕಾಕಿ ಪ್ಯಾಂಟು ಮತ್ತು ಕರಿ ಟೋಪಿ ಸಂಘಟನೆಯಾದಂತಹ RSS ಅಂತಕ್ಕಂಥದ್ದನ್ನ ತಾವುಗಳು ಇಲ್ಲಿ ವಿಚಾರವನ್ನ ಮಾಡಬೇಕಾಗ್ತದೆ. ಅದಾಗಿ ಸುಮಾರು ದಿನಗಳಾದವು, ಆದರೂ ಸಹಿತ ಆ ವಕೀಲನ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ಇವತ್ತು ದೇಶಾದ್ಯಂತ ಹೋರಾಟವನ್ನು ನಡೀತಾ ಇದೆ. ಇವತ್ತು ನಮ್ಮ ಸಿಟ್ಟು ನಮ್ಮ ಮನಸ್ಸಿಗೆ ಬಂದಿದೆ. ಇವತ್ತು ಏನು 100 ವರ್ಷ ಆಯ್ತು ಅಂತ ಹೇಳಿ RSS ನವರು ದೇಶಾದ್ಯಂತ ದೊಣ್ಣೆ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ನಾವಿವತ್ತು ಪಂಜನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪಂಜು ಅಂದ್ರೆ ಬೆಂಕಿ. ಈ RSS ನಮ್ಗೆ ಸಿಟ್ಟು ಬಂದ್ರೆ ಈ RSS ನ ಸುಟ್ಟು ಬೂದಿ ಮಾಡ್ತೀವಿ ಅಂತಕ್ಕಂಥ ಒಂದು ಬೆಂಕಿಯನ್ನು ನಾವಿವತ್ತು ಈ ದೇಶದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ನಮಗೂ ಸಹಿತ ಶಕ್ತಿ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವಿಲ್ಲಿ ಹೇಳೋದಿಕ್ಕೆ ಸೇರಿದ್ದೇವೆ. ಆದ್ರೆ 1 ವಾರ ಆದರೂ ಸಹಿತ ಅವನ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಇವತ್ತು ಕರಿ ಟೋಪಿ ಸಂಘಟನೆಯ ಒಂದು ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ BL ಸಂತೋಷ್ಗೆ ಯಾರಾದ್ರೂ ಬೈದ್ರೆ ಶೂ ಎಸೆಯೋದು ಬೇಡ, ಹೊಡೆಯೋದು ಬೇಡ, ಏನು ಬೇಡ, ಆದ್ರೆ ಒತ್ತು ಒಳಗಾಗ್ತೀವಿ ಅಂತ ಹೇಳಿ ಒತ್ತು ಒಳಗಾಗ್ತಕ್ಕಂಥ ಸರ್ಕಾರಗಳು ನಮ್ಮಲ್ಲಿದ್ದಾವೆ. ಆದ್ರೆ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದ್ರೆ ಯಾವುದೇ ಕ್ರಮ ಕೈಗೊಳ್ತಕ್ಕಂಥ ಧೈರ್ಯ ಇಲ್ಲದಂತ ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ ಅಂತಂದ್ರೆ ಅದರ ಹಿಂದೆ ಆ ಸರ್ಕಾರಕ್ಕಿಂತ ಮೇಲಿರ್ತಕ್ಕಂಥ RSS ಅನ್ನ ಸಂಘಟನೆ ಇದೆ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗ್ತದೆ. ಈ ಶೂ ಎಸೆದಿರೋದು ನೀವು ರಾಕೇಶ್ ಕಿಶೋರ್ ಅನ್ಕೋಬಹುದು, ಆದ್ರೆ ನಿಜವಾಗಿ ಈ ಶೂ ಎಸೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರಾಕೇಶ್ ಕಿಶೋರ್ ಅಲ್ಲ, RSS ನ ನಾಗಪುರದ ಒಂದು ಸಂಘಟನೆ ಅಂತಕ್ಕಂಥದ್ದನ್ನ ತಾವುಗಳು ಮನಗಾಣಬೇಕಾಗ್ತದೆ. ನಾವಿವತ್ತು ನಮ್ಮ ಏನು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಹೇಳಿದ್ರು ಇಡೀ ದೇಶ ಕೆರಳಿದೆ ಅಂತ ಹೇಳಿ. ಆದ್ರೆ ತಾವು ಯೋಚನೆ ಮಾಡಬೇಕು, ಇದನ್ನ ಯಾಕೆ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಈ ದೇಶ ಕೆರಳ್ತದ ಅಂತಕ್ಕಂಥ ಪರೀಕ್ಷೆಯನ್ನ ಮಾಡೋದಿಕ್ಕೆ ಈ ಒಂದು ಶೂ ಎಸೆಯೋದ್ರ ಮುಖಾಂತರ ಏನು ಈ ಸಂವಿಧಾನವನ್ನ ನಾಶ ಮಾಡೋದಿಕ್ಕೆ ನಮ್ಗೆ ಸಾಧ್ಯನಾ ಅನ್ನೋದನ್ನ ಕಂಡುಕೊಳ್ಳೋದಕ್ಕೋಸ್ಕರ ಈ ಶೂ ಎಸೆತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಶೂ ಎಸೆಯೋದು ಅಂತ ಅಂದ್ರೆ ಸಮಾನತೆಯನ್ನ ನಾಶ ಮಾಡೋದು, ಸಂವಿಧಾನವನ್ನ ನಾಶ ಮಾಡೋದು ಅಂತಕ್ಕಂಥದ್ದನ್ನ ನಾವಿವತ್ತು ಆಲೋಚನೆಯನ್ನ ಮಾಡಬೇಕಾಗ್ತದೆ. ಪ್ರಧಾನಿಯವರು, ಈ ದೇಶದ ಪ್ರಧಾನಿಯವರು ಹೊರಗಡೆ ಹೋದಲ್ಲೆಲ್ಲವ ಹೇಳ್ತಾರೆ ಒಂದು ಮಾತನ್ನ, ನಮ್ದು ಲ್ಯಾಂಡ್ ಆಫ್ ಬುದ್ಧ ಅಂತ, ಅಂದ್ರೆ ಇದು ಬುದ್ಧನ ನಾಡು ಅಂತ ಹೇಳಿ ಅವರು. ಆದ್ರೆ ಈ ಬುದ್ಧನ ನಾಡು ಅಂತ ಹೇಳದೇ ಇದ್ರೆ ಪ್ರದೇಶಗಳಲ್ಲಿ ಅವರಿಗೆ ಮಾನ್ಯತೆ ಸಿಗೋದಿಲ್ಲ. ಇದು ರಾಮನ ನಾಡು, ಇದು ಕೃಷ್ಣನ ನಾಡು ಅಥವಾ ಇನ್ಯಾವುದೋ ನಾಡು ಅಂತ ಹೇಳಿದ್ರೆ ಮಾನ್ಯತೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರದೇಶಗಳಲ್ಲಿ ಬುದ್ಧನ ನಾಡು ಅಂತ ಹೇಳ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಮೂಲಕ ಈ ಒಂದು ದೇಶವನ್ನ ಬುದ್ಧನ ನಾಡು, ಏನು ಸಮಾನತೆಯ ನಾಡಾಗಿ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದನ್ನ ತಾವು ಕಂಡಿದ್ದೀರಾ. ಅದಕ್ಕೋಸ್ಕರನೇ ಅವರು ಈ ಸಂವಿಧಾನವನ್ನ ಬರೆದಿದ್ದಾರೆ. ಹಾಗಾಗಿ ಈ ಸಂವಿಧಾನವನ್ನ ನಾವು ಉಳಿಸ್ಕೋಬೇಕು. ಆ ಉಳಿವಿಗಾಗಿ ನಾವು ಯಾವುದೇ ತ್ಯಾಗಕ್ಕೆ ಸಹಿತ ಸಿದ್ಧರಾಗಬೇಕು. RSSಗೋಸ್ಕರ ಭಯಪಡೋರಾಗ್ಲಿ, RSSಗೋಸ್ಕರ RSSನ ಸಂಬಂಧ ಬೇಕು ನಮಗೆ, RSSಗೆ ಬಗ್ಗೆ ಪ್ರೀತಿ ಇರೋರಾಗ್ಲಿ, RSSನ ನಿಲುವನ್ನ ಒಪ್ಪದವರಾಗ್ಲಿ ನಮ್ಮ ಜೊತೆ ಬರಬೇಕಾದಂತಹ ಅಗತ್ಯ ಇಲ್ಲ. ನಾವು ಖಂಡಿತವಾಗಿಯೂ ಈ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ನಮ್ಮ ಮಿತ್ರರು ಮಾತಾಡೋದಕ್ಕೆ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಪಂಜಿನ ಮೆರವಣಿಗೆಯನ್ನು ಉದ್ದೇಶಿಸಿ ಸಂವಿಧಾನವಾಗಿ ಈ ಸಂವಿಧಾನದ ಮೇಲೆ ಯಾವ ರೀತಿ ದಾಳಿ ಆಗ್ತಿದೆ, ಸಂವಿಧಾನದ ಮೇಲೆ ದಾಳಿ ಆದ್ರೆ ನಾವು ಕೂಡ ಕೈ ಕೆಟ್ಟಿಗೆ ಕೂಡೋರಲ್ಲ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀರ ಅಂತ ಎಚ್ಚರಿಕೆಯ ಗಂಟೆಯ ಮುಖಾಂತರ ಈ ಒಂದು ಪಂಜಿನ ಮೆರವಣಿಗೆಯನ್ನು ಕುರಿತು ಮಾತಾಡಿದಂತಹ ಪ್ರಗತಿಪರ ಚಿಂತಕರು, ಹೋರಾಟಗಾರರಾದಂತಹ ಮರ್ಗುನ್ ಪ್ರಸಾದ್ ಅವರಿಗೆ ನಿಮ್ಮೆಲ್ಲರ ಮೂಲಕ ಧನ್ಯವಾದ ಹೇಳ್ತಾ, ಹಾಗೆಯೇ ಅನೇಕ ಹೋರಾಟ ಮಿತ್ರರು ಈ ಒಂದು ಮೆರವಣಿಗೆಗೆ ಭಾಗವಹಿಸಿದ್ದಾರೆ. ಸಮಯದ ಅಭಾವ ಕೂಡ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಗೊತ್ತು ಸಂವಿಧಾನದ ಮೇಲೆ ಯಾವ ರೀತಿ ದಾಳಿ ಆಗ್ತಿದೆ ಅಂತಕ್ಕಂಥದ್ದು. ಹಾಗಾಗಿ
ನಮ್ಮ ಒಂದು ಹೋರಾಟಕ್ಕೆ ಭಾಗಿಯಾಗಿರ್ತಕ್ಕಂತಹ ಹೋರಾಟದ ಈ ಜಿಲ್ಲೆಯ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಈ ರುದ್ರೇಶ್ ಸರ್ ಅವರು ಕೂಡ ಇದ್ದಾರೆ. ಸಿಪಿಎಂ ರಾಜ್ಯ ಕಾರ್ಯದರ್ಶಿಗಳು ಅವರು ಈ ಬೃಹತ್ ಪಂಜಿನ ಮೇಳದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂತಹ ಸಿಜೆ ಗವಾಯಿ ಅವರ ಮೇಲೆ ಶೂ ಎಸೆದಂತ ರಾಕೇಶ್ ಪ್ರಕರಣವನ್ನು ಖಂಡಿಸಿ ಮೂಡಿಗೆರೆಯಲ್ಲಿ ಒಂದು ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಕಾರಣ ಏನಂತ ಹೇಳಿದ್ರೆ, ಯಾವಾಗ ದೇಶದಲ್ಲಿ ಅನ್ಯಾಯ ದೌರ್ಜನ್ಯಗಳು ಮತ್ತು ಸಂವಿಧಾನದ ಮೇಲೆ ದಾಳಿ ನಡೀತದೆ, ಆ ಸಂದರ್ಭದಲ್ಲಿ ಇದಕ್ಕಿಂತ ದೊಡ್ಡ ಪ್ರತಿಭಟನೆಗಳು ಮತ್ತು ಪ್ರತಿಭಟನೆ ಅಗತ್ಯ ಆಗಿದೆ. ಆ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮನ ಸಂಘಟಿಸಿದ್ರಿ. ಸಂವಿಧಾನ ಸಂರಕ್ಷಣಾ ಸಮಿತಿ ಹೆಸರಿನಲ್ಲಿ ನಿಮ್ಗೆ ಅನಂತ ಧನ್ಯವಾದಗಳನ್ನ ಹೇಳಿ ಕೆಲವು ವಿಚಾರಗಳ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಪ್ರಸನ್ನ ಅವರು ಹೇಳಿದ್ದಾರೆ, ಪಂಜಿನ ಮೆರವಣಿಗೆ ಅಂದ್ರೆ ಅದು ಬೆಂಕಿನೂ ಹೌದು, ಬೆಳಕುನೂ ಹೌದು. ಬೆಂಕಿ ಬೇಕು ಅಂದ್ರೆ ನಾವು ಈಗಾಗಲೇ ಹೇಳಿದಾಗೆ ಬೆಂಕಿ ಇಡೀ ದೇಶ ತುಂಬಾ ಆರಂಭ ಆಗಿದೆ. ಅದು ಸಿಜೆ ಗವಾಯಿಯರ ಮೇಲೆ ನಡೆದಂತ ದಾಳಿ ಅಲ್ಲ. ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ನಡೆದಂತ ದಾಳಿ. ಸೊ ಆ ಕಾರಣದಿಂದ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕೀಲರು ಪ್ರತಿಭಟನೆ ಮಾಡ್ತಿದ್ದಾರೆ. ಇಡೀ ದೇಶಾದ್ಯಂತ ಜನ ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗವಾಯಿಯವರ ಮೇಲೆ, ಅದು ಮುಖ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಶೂ ಎಸಲಿಕ್ಕೆ ಕಾರಣ ಏನು, ಇದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಲೇಬೇಕು. ಯಾವುದೋ ಒಂದು ಸಂವಿಧಾನದ ಮೇಲೆ ಕೇವಲ ಸಿಟ್ಟಲ್ಲ, ಈ ಸಿಟ್ಟು ನಿನ್ನೆ ಮೊನ್ನೆಯದಲ್ಲ, 100 ವರ್ಷದಿಂದ ಆ ಸಿಟ್ಟು. ಇಲ್ಲಿ ಒಂದು ಚಿಂತಕರ ಚಾವಡಿ ಹೆಸರಿನಲ್ಲಿ ಭಾರತ ದೇಶವನ್ನ ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನುವ ಹೊರಟಿರುವಂತ ಒಂದು ವರ್ಗದ ಹಿತಾಸಕ್ತಿ ಏನಿದೆಯಲ್ಲ, ಅದು ಮಾಡಿಸಿರುವಂತ ಒಂದು ಕಾರ್ಯಸೂಚಿ ಇದು. ಇದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಬಂಧುಗಳೇ, ಭಾರತ ದೇಶದ ಪ್ರಜಾಪ್ರಭುತ್ವ ಅಂತ ಅಂದ್ರೆ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನ ಈ ದೇಶದ ಜನತೆಯ ಪರವಾಗಿ, ಈ ದೇಶದಲ್ಲಿ ಧರ್ಮ, ಜಾತಿ, ಭಾಷೆ ಆಧಾರದ ಮೇಲೆ ಯಾವುದೂ ನಡಿಬಾರದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬೇಕಂತ ಹೇಳಿ ಜಗತ್ತಿನಲ್ಲಿ ಇಲ್ಲಾರದಂತಹ ಪ್ರಜಾ ವ್ಯವಸ್ಥೆಯನ್ನ ಈ ದೇಶ ಕೊಟ್ಟರು. ಯಾವಾಗ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು, ಅವತ್ತಿನಿಂದ ಭಾರತ ದೇಶದ ಸಂವಿಧಾನದ ಮೇಲೆ ದಾಳಿ ಶುರುವಾಗಿದೆ. ನಿಮಗೆ ಗೊತ್ತಿದೆ, ಅಂಬೇಡ್ಕರ್ನ ಕೊಲ್ಲಲಿಕ್ಕೆ 19 ಬಾರಿ ಪ್ರಯತ್ನ ಮಾಡಲಾಗಿದೆ, ಒಂದೆರಡು ಬಾರಿ ಅಲ್ಲ. ಅಂಬೇಡ್ಕರ್ನ ದೇಶದ್ರೋಹಿ ಅಂತ ಕರೆದ್ರು, ಅಂಬೇಡ್ಕರ್ ಒಬ್ಬ ಧರ್ಮದ್ರೋಹಿ ಅಂತ ಕರೆದ್ರು. ಈ ಕಾರಣ ಏನಂತಂದ್ರೆ, ಅಂಬೇಡ್ಕರ್ ಅವರು ಈ ಮನುವಾದವನ್ನ ಸಂವಿಧಾನದಲ್ಲಿ ಸೇರಿಸಲಿಲ್ಲ. ಮನುವಾದದ ವಿರುದ್ಧ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಬಹಿರಂಗವಾಗಿ ಈ ಮನು ಧರ್ಮಶಾಸ್ತ್ರವನ್ನ ಬೆಂಕಿ ಇಟ್ಟು ಸುಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಸಿಟ್ಟು ಅಂದಿನಿಂದ ಇದೆ, ಇವತ್ತಿನ ತನಕ ಅವರ ವಾರಸುದಾರರು ಹೋದರೆ ಅಲ್ಲಿಂದ ಶುರು ಮಾಡಿದ್ದಾರೆ. ಗವಾಯಿ ಅವರು ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿಕ್ಕಿಂತ ಮೊದಲು ಅವರು ಭಾರತ ದೇಶದ ಸಂವಿಧಾನದ ಪ್ರತಿಗೆ ನಮಸ್ಕಾರ ಮಾಡಿ ಧನ್ಯವಾದಗಳನ್ನ ಹೇಳಿ ನ್ಯಾಯಾಧೀಶ ಸ್ಥಾನಕ್ಕೆ ಹೋಗಿ ಅವರು ಹೇಳಿದ್ದೇನೆಂದ್ರೆ, ಪಾರ್ಲಿಮೆಂಟು ಪ್ರಮುಖ ಅಲ್ಲ, ರಾಜ್ಯಸಭೆ, ಪಾರ್ಲಿಮೆಂಟು, ವಿಧಾನಸೌಧ ಪ್ರಮುಖವಾದುದಲ್ಲ, ಈ ದೇಶದ ಸಂವಿಧಾನವೇ ಸುಪ್ರೀಂ ಅನ್ನೋ ವಾದವನ್ನ ಸಿಜೆ ಗವಾಯಿ ಅವರು ಫಸ್ಟ್ ಹೇಳಿದರು. ಮೊದಲನೇ ಹೊಡೆತ ಪಾರ್ಲಿಮೆಂಟ್ ಅಲ್ಲಿ ಮನುವಾದ ಶಾಸ್ತ್ರಗಳನ್ನು ಇಟ್ಟುಕೊಂಡು ಅದನ್ನ ಜಾರಿ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಒಂದು ಮೊದಲ ಕಡಿವಾಣ. ನಿಮಗೆ ಗೊತ್ತಿದೆ, ಒಂದೇ ದೇಶ, ಒಂದೇ ಭಾಷೆ, ಒಂದೇ ಉಡುಗೆ ತೊಡುಗೆ, ಒಂದೇ ರಾಷ್ಟ್ರೀಯತೆ, ಒಂದೇ ಭಾರತ ಅನ್ನೋ ಹೆಸರಿನಲ್ಲಿ ಒಂದು ಅಂತ ಹೇಳ್ತಾ RSS ನ ಹಿಂದುತ್ವವಾದವನ್ನು ಸಾರ್ತಾ ಬಂದಿದ್ರು. ಗವಾಯಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು, ಪಾರ್ಲಿಮೆಂಟ್ ಈಸ್ ನಾಟ್ ಎ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಈಸ್ ಎ ಸುಪ್ರೀಂ. ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ನಡೀಬೇಕು. ಸಂವಿಧಾನ ಅಂದ್ರೆ ಸಮಗ್ರ ಕಾನೂನು. ದೇಶದ ರಾಜ್ಯಸಭೆ, ಪಾರ್ಲಿಮೆಂಟ್ ಅಥವಾ ವಿಧಾನಸೌಧದಲ್ಲಿ ಆಗುವಂತಹ ಕಾನೂನುಗಳು ಸಂವಿಧಾನ ಕೊಟ್ಟಿರುವ ನಿರ್ದೇಶನಕ್ಕಿಂತ ಮೇಲೆ ಹೋಗಬಾರದು. ಹೋದಾಗ ಭಾರತ ದೇಶದ ಪ್ರಜಾಪ್ರಭುತ್ವ ನಾಶ ಆಗ್ತದೆ. ಅದನ್ನೇ ಸಿಜೆ ಗವಾಯಿ ಅವರು ಮೊನ್ನೆ ಹೇಳಿದ್ರು. ಈ ಕಾರಣ ಐತಿ. ನಮಗೆ ಗೊತ್ತಿದೆ, ನಿಮಗೆ ಇಡೀ ದೇಶದಲ್ಲಿ ಅಮಿತ್ ಶಾ ಏನ್ ಮಾತಾಡಿದ್ರು, ಇದಕ್ಕಿಂತ ಮೊದಲು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿದ್ರು, ಭಾರತ ದೇಶದ ನೀನು ಸಂವಿಧಾನ ಅಂತ ಮಾತಾಡೋದ್ರ ಬದಲು ದೇವರು ಅಂತ ಮಾತಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದೆ ಅಂತ ಮಾತಾಡಿದ್ರು. ಪಾರ್ಲಿಮೆಂಟ್ ಅಲ್ಲಿ ಜನರಿಂದ ಆಯ್ಕೆಯಾಗಿ ಸಂವಿಧಾನಾತ್ಮಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಒಬ್ಬ ಅಯೋಗ್ಯ, ಮಹಾನ್ ಕ್ರೂರಿ, ಕೊಲೆಗಡಿಕ ಅಮಿತ್ ಶಾ ಬಾಯಿಲಿ ಬಂದಿದ್ದು ಇಂಥ ವಕೀಲರಿಗೆ ಒಂದು ಪ್ರಚೋದನೆ.
ಇಡೀ ನ್ಯಾಯಾಂಗ ಅವ್ರ ಕೈಯಲ್ಲಿದೆ, ಕಾರ್ಯಾಂಗ ಅವ್ರ ಕೈಯಲ್ಲಿದೆ, ಶಾಸಕಾಂಗ ಅವ್ರ ಕೈಯಲ್ಲಿದೆ. ಎಲ್ಲವೂ ನಮ್ಮ ಕೈಗೆ ಘೋಷಣೆ ಮಾಡಬೇಕು. ಭಾರತ ದೇಶ ಜನರ ನಾಡಿ ಮಿಡಿತವನ್ನ ನಾವು ಒಂದ್ಸಲ ಚೆಕ್ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಮಾತಾಡಿದ್ರು. ಅದು ಏನಾಗಿದೆ ಈಗ, ಅವರೆಲ್ಲವೂ ವಿರುದ್ಧವಾಗಿದೆ. 100 ವರ್ಷ ಆಗಿದೆ, ಅವರು ಕಷ್ಟಪಟ್ಟಿದ್ದಾರೆ. ಹಿಂದೂ ರಾಷ್ಟ್ರ ಘೋಷಣೆ ಮಾಡಬೇಕು. ಹಿಂದೂ ರಾಷ್ಟ್ರ ಅಂದ್ರೆ ಅದಕ್ಕಿಂತ ಮೊದಲು ಶುರು ಮಾಡಿದ್ರು ಹಿಂದಿ, ಹಿಂದೂ, ಹಿಂದೂಸ್ತಾನ್ ಅವ್ರ ಕಾರ್ಯಕ್ರಮ. ಹಿಂದಿ, ಹಿಂದೂ, ಹಿಂದೂಸ್ತಾನ್ ಕಾರ್ಯಕ್ರಮದ ಮುಂದೆ ಇಟ್ಟು ಅದನ್ನೇ ಘೋಷಣೆ ಮಾಡ್ತಾ ಬಂದ್ರು. ಹಿಂದಿ ರಾಷ್ಟ್ರೀಯ ಭಾಷೆ ಅಂದ್ರು. ಈ ರೀತಿಯಾದಂತಹ ವ್ಯವಸ್ಥಿತವಾದಂತ ಒಂದು ಪೂರ್ವ ಯೋಜನೆಯನ್ನ ತಯಾರು ಮಾಡಿದ್ರು. ಅಂಬೇಡ್ಕರ್ ಸಂವಿಧಾನ ಈಗ ಒಂದು ಶುರುವಾಗಿದೆ. BN ರಾವ್ ಮಂಗಳೂರಿನವರು ಅವರು ಈ ದೇಶದ ಸಂವಿಧಾನ ಬರೆದಿದ್ದಾರೆ ಅಂತ ಹೇಳಿ ಈಗ ಶುರು ಮಾಡಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಿದೆ ಭಾರತ ದೇಶ ಸಂವಿಧಾನ ಬರೆದವರು ಯಾರು, ಯಾವ ದೇಶದ ಸಂವಿಧಾನಗಳು, ಜಗತ್ತಿನ ಎಷ್ಟು ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿದ್ರು, ಯಾವ ಅಂಶಗಳು ಭಾರತಕ್ಕೆ ಪೂರಕವಾಗಿದೆ, ಯಾವ ಅಂಶಗಳು ಭಾರತ ದೇಶದ ಬದುಕಿಗೆ ವಿರುದ್ಧವಾಗಿದ್ದಾವೆ, ಪ್ರಜಾಪ್ರಭುತ್ವ ಮೌಲ್ಯಗಳೆಲ್ಲ ಉಳಿಬೇಕಾದ್ರೆ ಇಂಥ ಸಂವಿಧಾನ ಬೇಕು ಅಂತ ಹೇಳಿ ಜಗತ್ತಿನ ಕನಿಷ್ಠ 100 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಇವತ್ತು ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಿದ್ದಾರೆ. ಬಂಧುಗಳೇ, ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತದೆ. ಪ್ರಜಾಪ್ರಭುತ್ವ ಉಳಿದ್ರೆ ನೀವು ಉಳಿತೀವಿ. ಹೀಗೆ ಸಂಘಟನೆ ಮಾಡಿ ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಲಿಲ್ಲ ಅಂದ್ರೆ ನಾವೆಲ್ಲ ಜೈಲಲ್ಲಿ ಇರ್ತೀವಿ, ಇಲ್ಲಿ ಗುಂಡಿಟ್ಟು ಕೊಲ್ತಾರೆ. ಇದು ಅವರ RSS ವಾದ, ಬ್ರಾಹ್ಮಣವಾದ. ಮತ್ತೇನಲ್ಲ, ಹಿಂದೂ ಅಂತಂದ್ರೆ ಬ್ರಾಹ್ಮಣವಾದ ಮತ್ತೇನಿಲ್ಲ. ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಜಾತಿ ಅಲ್ಲ, ಬ್ರಾಹ್ಮಣ್ಯ ಇದೆ, ಬ್ರಾಹ್ಮಣವಾದ ಇದೆ, ಚಾತುರ್ವರ್ಣ ಸಿಸ್ಟಮ್ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕರ್ನಾಟಕದಲ್ಲಿ ವಿಪರ್ಯಾಸ ಏನಂದ್ರೆ ನೋಡಿ, ಇಷ್ಟೆಲ್ಲ ಪ್ರಕರಣ ಆಗಿದೆ. ಇಡೀ ದೇಶ ಪ್ರಧಾನಿಯವರು ಮಾತಾಡಿದ್ದಾರೆ. ಕರ್ನಾಟಕದ 4-5 ನಾಯಿಗಳಿದ್ದು ಯಾವ ಪ್ರಸಂಗದಲ್ಲಿ ಅವರೇ ಹೊಗಳ್ತಿದ್ದವರು. ಶೋಭಾ ಕರಂದ್ಲಾಜೆ, CT ರವಿ, ಯತ್ನಾಳು, ಅವ ಅಶೋಕ ಈಗ ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತಿಲ್ಲ? ಯಾಕಂದ್ರೆ ಇವರು ಶೂದ್ರರು. ಬ್ರಾಹ್ಮಣರ ಗುಲಾಮಗಿರಿ ಮಾಡ್ತಾ ಬ್ರಾಹ್ಮಣವಾದದ ಗುಲಾಮರಾಗಿ ಅಧಿಕಾರಕ್ಕಾಗಿ ಅಂತಸ್ತಿಗಾಗಿ ಮಾಡಂತರು. CT ರವಿ ಮೊನ್ನೆ ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತಾಡಿದಾಗ, ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಇರ್ಬೋದು, ಆದ್ರೂ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇನು, ನನ್ನ ರಕ್ತದಲ್ಲಿ ಸಂವಿಧಾನದ ರಕ್ತ ಇದೆ ವಿನಃ RSS ರಕ್ತ ಅಲ್ಲ. ಯಾವುದೇ ಪಾರ್ಟಿಯಲ್ಲಿ ಇರಲಿ ಅವರು. ಯಾಕೆ ಎದಮುಟ್ಟಿ ಹೇಳಿದ್ರು? ಅವರು ದಲಿತರಾಗಿ ಸಲುವಾಗಿ, ಸಂವಿಧಾನವನ್ನು ಅಧ್ಯಯನ ಮಾಡಿ ಸಲುವಾಗಿ, ಸಂವಿಧಾನದಲ್ಲಿ ಆಯ್ಕೆ ಸಲುವಾಗಿ. ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರಲಿ, ನಾವು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು. ಸಂವಿಧಾನ ಗಂಡಾಂತರ ಬಂದಾಗ, ಪ್ರಜಾಪ್ರಭುತ್ವ ಗಂಡಾಂತರ ಬಂದಾಗ ನಾವೆಲ್ಲರೂ ಕೂಡ ಭಾಗವಹಿಸಲೇಬೇಕು. ಕೆಲವು ಸ್ನೇಹಿತರು ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ, ನಮಗೆ ಟಿಕೆಟ್ ಸಿಗ್ತದೆ ಅಂತೇಳಿ ನೀವು ಏನು ಆಸಕ್ತಿ ಇದ್ದೀರಿ. ಪ್ರಜಾಪ್ರಭುತ್ವ ಸಂವಿಧಾನ ಉಳಿದ್ರೆ ಮಾತ್ರ ನಿಮಗೆ ಟಿಕೆಟ್. ಯಾವುದೇ ಪಾರ್ಟಿನ ಗೆಲ್ಲೋದಿಲ್ಲ ಅಂದ್ರೆ ನಿಮ್ಮನ್ನ ಪಂಚಾಯತಿಗೆ ಕೂಡ ಹತ್ರ ಬಿಟ್ಟುಕೊಳ್ಳೋದಿಲ್ಲ. ಸೊ ಆ ಕಾರಣಕ್ಕೆ ಯಾವ ಪಾರ್ಟಿಲಾದ್ರೂ ಇರಿ, ಅದು ಪ್ರಶ್ನೆ ಅಲ್ಲ. ಅನ್ಯಾಯ ಆದಾಗ ಅನ್ಯಾಯವನ್ನ ಖಂಡಿಸಬೇಕಾಗಿದೆ. ಸೊ ಹಾಗಾಗಿ ವ್ಯವಸ್ಥಿತವಾಗಿ ದೇಶದಲ್ಲಿ ಎಲ್ಲಿ ತನಕ, ಉದಾಹರಣೆಗೆ ಅಮಿತ್ ಶಾ ಒಬ್ಬ ಕೊಲೆಗಾರ